ಪ್ರಪಂಚದಲ್ಲಿಲ್ಲ. ನನ್ನ ಪತಿ ಪ್ರಾಣ ಉಳಿಸುವುದು ಮಾದೇಶ್ವರ. ಶಂಕಮ್ಮ ಹೋಗ್ತಕ್ಕಂತ ಗಂಡನ್ನ ಓಡೋಗಿ ಕಾಲಿಡ್ಕೊಂಡ್ಬಿಡವ ಅಂತ ಮಾದೇಶ್ವರ ಹೇಳಿದ್ರಂತೆ. ಶಂಕಮ್ಮ ಓಡೋಡಿ ಬಂದು ಹೋಗ್ತಿದ್ದಂತ ಪತಿ ಪಾದವನ್ನ ಬಾಚಿ ತಪ್ಪಿಕೊಂಡಂತೆ ನೀಲಗೌಡ ಬೆಸಿಬಿಟ್ಟ. ಆಹಾ ಎಲ್ಲ ಪರಮ ಪಾಪಿ ಶಂಕಣ್ಣೆ, ಮನೆ ಒಳಗೆ ಹೆಜ್ಜೆನ ಕತ್ತಿ ಒಳಗೆ ನಾನು ಏಟು ತುಗುಳ ಉಂಡ ಮಾಡಿ ಬರ್ತಾ ಇದ್ರೆ ಮತ್ತೆ ಎದ್ದು ಓಡ್ ಬಂದಿದ್ದಾಳಲ್ಲ, ಎಂತ ಅಂತರ್ಗಾರನ ಮಡಗಿದ್ದೀಯ ಒಳ್ಳೆಗಾಲದವನ ಓಡಿ ವಿದ್ಯದವನ ಯಾರನ್ನ ನೀನು ಮಡಿಕಂಡೆ, ನೀನು ನಿಜವಾಗಿ ಹೇಳೆ ಶಂಕಣ್ಣೆ. ಅಯ್ಯಯ್ಯೋ ಸ್ವಾಮಿ ಪತಿದೇವ, ನನ್ನ ಭದ್ರತೆ ಮೇಲಿಂತ ಹನುಮಾನದ ಮಾತುಗಳನ್ನ ಆಡ್ತಾ ಇದ್ರಲ್ಲ. ಹೇ ಶಂಕಣ್ಣೆ, ಹನುಮಾನ ಅಂತ ನನ್ನನ್ನೇ ಕೇಳ್ತಾ ಇದೆಯಲ್ಲೇ. ನಾನು ಹೋಗುವಾಗ ಹುಲ್ಲು ಜೋಪಡಿ ಮನೆ ಮಾಡಿಬಿಟ್ಟು ಹೋಗಿದ್ದೆ. ಈ ಸಿರಿ ಸಂಪತ್ತ ಐಶ್ವರ್ಯ ಭಾಗ್ಯ ಎಲ್ಲಿಂದ ಬಂತು? ಯಾರನ್ನು ಮಡಿಕಳದೇನೆ, ಯಾರು ತಂದು ಕೊಟ್ಟರು ಈ ಭಾಗ್ಯನೆಲ್ಲ? ಅಯ್ಯಯ್ಯೋ ಪತಿದೇವ, ನೀವು ಕೊಟ್ಟಂತ ಕಷ್ಟವನ್ನ ತಡೆಯಲಾರದೆ ನಮ್ಮ ಅಪ್ಪನ ಮನೆ ಮಾದೇಶ್ವರ ಅಂತ ನಾನು ಆ ಸ್ವಾಮಿ ಪಾದವನ್ನು ನೆನೆದೆ. ಮಾದೇಶ್ವರ ಬಂದು ನೀವು ಕೊಟ್ಟಿದ್ದಂತ ಕಷ್ಟನೆಲ್ಲ ಪರಿಹಾರ ಮಾಡಿ, ನನ್ನ ಬಡತನ ಪರಿಹಾರ ಮಾಡಿ ಸಿರಿ ಸಂಪತ್ತ ಐಶ್ವರ್ಯ ಭಾಗ್ಯ ಕೊಟ್ಟಿದ್ದಾರೆ. ಹೌದಪ್ಪ. ಆಹಾ, ನಿನ್ ಮಾದೇವ ಕೊಟ್ರ ಅಂತ ಭಾಗ್ಯ ಅಂತ ಹೇಳ್ತಾ ಇದೀಯ ಶಂಕಣ್ಣೆ. ಕಾಡ್ನಲ್ಲಿರ್ತಕ್ಕಂತ ನಿನ್ ಮಾದೇವ ಹೊತ್ತೊತ್ತಿಗೆ ಊಟ ಇದ್ದಾನೆ, ಬಿಸಿಲಲ್ಲಿ ಒಣಗ್ತಾ ಇದ್ದಾನೆ, ಮಳೆಯಲ್ಲಿ ನೆನೀತಾ ಇದ್ದಾನೆ. ಪುಣ್ಯವಂತರೆಲ್ಲ ಚಿನ್ನದ ಆಹಾರಗಳನ್ನ ಕತ್ತು ತುಂಬ ಹಾಕೊಂಡಿದ್ರೆ ನಿನ್ನ ಮಾದೇವ ಕಾಡ್ಲಿರ್ತಕ್ಕಂತ ಕಾಯಿಗಳು ಕಿತ್ಕೊಂಡು ಕತ್ತು ತುಂಬ ಹಾಕೊಂಡು ಬೂದಿ ಮೊಕ್ ತುಂಬ ಬಳ್ಕೊಂಡು ಕುಂತಿದ್ದಾನೆ. ಆ ನಿನ್ನ ಮಾದೇವ ಕೊಟ್ಟಿರ್ತಕ್ಕಂತ ಭಾಗ್ಯ ಅಂತ ಹೇಳ್ತಿದ್ಯಲ್ಲೇ, ನಿನ್ನ ಮಾದೇವನೇ ಕೊಟ್ರ ಭಾಗ್ಯವಾದ ಮೇಲೆ ನಾನು ಹೇಳಿದ ಸತ್ಯ ಮಾಡಿದರೆ ನಿನ್ನ ಮಾದೇವ ಸತ್ಯ ನೋಡುವೇನು. ಸ್ವಾಮಿ, ನಾ ಯಾವ ಸತ್ಯ ಮಾಡ್ಬೇಕು ಸ್ವಾಮಿ? ನೋಡೇ ಶಂಕಣ್ಣೆ, ನಾನು ಹೆಜ್ಜೆಯನ್ನು ತುಪ್ಪ ಕಿರಿಜೇನು ತುಪ್ಪ ತಂದಿರ್ತಕ್ಕಂಥದ್ದನ್ನ 12 ಗಡಿಗೆ ಎಣ್ಣೆಯನ್ನ ಕೊಪ್ಪರಿಕೆ ಒಳಗೆ ಸುರಿದು ಬಿಡ್ತೀನಿ. ಆ ಕಾಯಿಸಿರ್ತಕ್ಕಂಥ ಎಣ್ಣೆ ಕೊಪ್ಪರಿಕೆ ಒಳಗೆ ನೀ 3 ಸರಿ ಮುಳುಗಿ 3 ಸರಿ ಮೇಲ್ಗಡೆ ಎದ್ದು ಬಂದು ಬಿಟ್ರೆ ನಿನ್ನ ಸತ್ಯ, ನಿನ್ನ ಮಾದೇವನ ಸತ್ಯ ನೆಮ್ತೀನಿ ಅನ್ನಂತೀನಿ. ಆವಾಗ ಮಾದೇಶ್ವರ ಕಾದಿರ್ತಕ್ಕಂಥ ಎಣ್ಣೆ ಕೊಪ್ಪರಿಕೆ ಒಳಗೆ ನಾ ಮುಳುಗಿದ್ರೆ ನಿಜವಾಗ್ಲೂ ನಾ ಬದುಕ್ತೀನಿ ನನ್ನ ಪಾಜಿ ಅಂತ ಶಂಕಮ್ಮ ಕೈ ಮುಗಿದ್ಲಂತೆ. ಹೊಸರ ಮೇಲೆ ಕುಂತಿರ ಮಾದೇಶ್ವರ, ಅಯ್ಯೋ ತಾಯಿ ಶಂಕಮ್ಮ, ನಿನ್ನ ಗಂಡ ಕಾಯಿಸ್ತಕ್ಕಂಥ ಆ ಎಣ್ಣೆ ಕೊಪ್ಪರಿಕೆ ನಾ ಪನ್ನೀರ್ ಮಾಡ್ತೀನಿ. ಪನ್ನೀರ್ ಸ್ನಾನ ಮಾಡ್ಕೊಂಡು ಬಂದ ರೀತಿ ನೀ ದೊಡ್ಡ ಮನೆ ಸೊಸೆಯಾಗಿ ಬರೋಗವ ಅಂತ ಮಾದೇಶ್ವರ ಹೇಳಿದ್ರಂತೆ. ಆವಾಗ ನೀಲೇಗೌಡ ಕಾಯಿಸಿರ್ತಕ್ಕಂತ ಎಣ್ಣೆ ಕೊಪ್ಪರಿಕೆ ಒಳಕ್ಕೆ ಶಂಕಮ್ಮ ಮುಳುಗಿದ್ದಾಳೆ, ಮೇಲ್ಗಡೆ ಎದ್ದಿದ್ದಾಳೆ. ಬಂದು ಪತಿ ಪಾದದ ಮುಂದೆ ಕರೆವೆತ್ತಿ ಕೈ ಮುಗಿದ್ಲಂತೆ. ನೋಡಿದ್ರ ಆ ಪತಿದೇವ, ನನ್ನ ಮಾದೇವನ ಸತ್ಯ ನನ್ನ ಸತ್ಯ ನೆಂಬುದ್ರ? ಲೇ ನೆಂಬಲಾರಿ ಶಂಕಣ್ಣೆ, ನೀನು ಎಣ್ಣ ಮಂತ್ರ ಸವನ ಮಡಗಿದ್ದಿ ಅವ ಎಣ್ಣ ಮಂತ್ರ ಸವನ ಕಾಡೆ ಸೋತಿನಿ ಕಾಡೆ. ಈ ಸತ್ಯ ನಾನು ಒಪ್ಪದಿಲ್ಲ, ನಾ ಹೇಳಿದ ಸತ್ಯ ಮಾದೇಂದ್ರೆ. ಆವಾಗ ಅಯ್ಯಯ್ಯೋ ಸ್ವಾಮಿ, ಇನ್ಯಾವ ಸತ್ಯವನ್ನು ನಾನು ಮಾಡಬೇಕು ಸ್ವಾಮಿ? ನೋಡೆ, ಹಸಿಮರಲ್ಲಿ 9 ಅರಿವಿ ಆಗ್ಬೇಕು, ಮಂಜಿನಲ್ಲಿ ಆಜ್ಞೆ ಆಗ್ಬೇಕು, ನಾಗರಾವ್ ಹಿಡ್ಕೊಂಡು ಸಿಂಬಿ ಸುತ್ಕೊಂಡು 9 ಅರಿವಿಯನ್ನ ತಲೆ ಮೇಲೆ ಮಡಿಕೊಂಡು ನೀ ಬಂದ್ಬಿಟ್ರೆ ಆವಾಗ ನಿನ್ನ ಸತ್ಯ ನೆಮ್ತೀನಿ, ನಿನ್ನ ಮಾದೇವನ ಸತ್ಯ ನೆಮ್ತೀನಿ ಅನ್ನಂತೀನಿ. ನೀಲಗೌಡ ಮಾದೇಶ್ವರ ಯಾವ ರೀತಿ ಈ ಪವಾಡವನ್ನು ಗೆದ್ದು ಬರಬೇಕು ಮಾದೇಶ್ವರ? ಶಂಕಮ್ಮ ಕುಂಬಾರ ಗುಂಡಪ್ಪನ ಪತ್ರ ಬರಿತೀನಿ, 9 ಅರಿವಿಯ ಹಸಿಮರನ್ನ ಅರಿವಿ ಮಾಡಿಸ್ತೀನಿ, ದೇವೇಂದ್ರನ ಕಾಗದ ಬರಿತೀನಿ, ಕಾಳೆಲ್ಲ ಉದಿರ್ತಕ್ಕಂಥ ಚಳಿಯನ್ನೆಲ್ಲ 9 ಅರಿವಿ ತುಂಬಾ ಸುರಿಸ್ತೀನಿ, ನಾನು 7 ತಲ ಸರ್ಪನ್ ಕಳಗಿಸ್ತೀನಿ, ನೀನೇನು ಮುಡಿಸ್ಬಿಡಲ್ಲ ಹೋಗವ ಅಂತ ಹೇಳಿದ್ರಂತೆ ಮಾದೇಶ್ವರ. ಆವಾಗ ಕಪ್ಪಳದ ಕೆರೆ ಹತ್ರ ಬಂದು ಶಂಕಮ್ಮ 9 ಅರಿವಿಯನ್ನ ತೆಗೆದು ನಾಗರಾವ್ ಹಿಡ್ಕೊಂಡು ಸಿಂಬಿ ಸುತ್ಕೊಂಡೆ. ಆವಾಗ ಒಂದ್ರ ಮೇಲೆ ಒಂದು ಇಟ್ಕೊಂಡು ಶಂಕಮ್ಮ ಅವಳು ಬಾಗುತ್ತಾ ಬಳುಕುತ್ತಾ ಬರ್ತಿರೋಳಂತೆ. ಬರ್ತಕ್ಕಂತ ಶಂಕಮ್ಮ ನೋಡ್ಬಿಟ್ಟ, ಆಹಾ ಎಂತ ಹಾವು ತಗ ತಲೆ ಮೇಲೆ ಮಡಿಕೊಂಡು ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಆವಾಗ ನೀಲೇಗೌಡ ಬೆಚ್ಚಿಬಿಟ್ನಂತೆ. ನೋಡಿದ್ರೆ ಪತಿದೇವ, ನಮ್ಮ ಮಾದಪ್ಪನ ಸತ್ಯ ನೋಡಿದ್ರೆ ನೆಂಬುದ್ರ? ಲೇ ನಂಬಲಾರಿ ಶಂಕಣ್ಣೆ, ಆವಾಡಿಸವನ ಆವಿಡ ವಿದ್ಯಾ ಗೆಲ್ತಿಯ ಕಾಡೆ, ನಾ ಸೋತಿನಿ ಕಾಡೆ. ಈ ಸತ್ಯ ನಾನು ನೆಂಬದಿಲ್ಲ, ನಾ ಹೇಳಿದ ಸತ್ಯ ಮಾಡೇನೆ. ಸತ್ಯವನ್ನು ಮಾಡಬೇಕು ಸ್ವಾಮಿ. ನೋಡೇ ಶಂಕಣ್ಣೆ, 3 ಕೊಳಗ ಎಳ್ಳು, 3 ಕೊಳಗ ಜೀರಿಗೆ, 3 ಕೊಳಗ ಸಾಸಿವೆ, 3 ಬೆರೆಸಿ ರಾಶಿ ಕಟ್ಬಿಡ್ತೀನಿ, ಕಣ್ಣಿಗೆ ಕಾವಿ ಬಟ್ಟೆ ಕಟ್ಬಿಡ್ತೀನಿ. ನೀನು